ಇತ್ತೀಚೆಗೆ ಹನೂರಿನಲ್ಲಿ ನಡೆದಂಥ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಅಧಿಕಾರಿಗಳಿಗೆ ಧೈರ್ಯವನ್ನು ತುಂಬೋದಕ್ಕೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ರಿಟೈರ್ಡ್ ಡಿ ಎಫ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ಇವತ್ತು ಚಂದ್ರಶೇಖರ್ ಅವರು ಇವತ್ತು ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ? ನೋಡಿ, ಮೊನ್ನೆ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 15 ನಿಮಿಷದಲ್ಲಿ ಏನೇನು ನಡೀತು ಅನ್ನೋದು ಇಡೀ ನಮ್ಮ ಕರ್ನಾಟಕದ ದೇಶದಾದ್ಯಂತ ಗೊತ್ತಿದೆ. ಅಂದರೆ ನಮ್ಮ ಏನು ಡೇ ಆ್ಯಂಡ್ ನೈಟ್ ಪೆಟ್ರೋಲಿಂಗ್ ಮಾಡ್ತಾಯಿದ್ರು ನಮ್ಮ ಹನೂರು ವಲಯದ ಸಿಬ್ಬಂದಿಗಳು, DRF ಮತ್ತು ಫಾರೆಸ್ಟ್ ಗಾರ್ಡ್ ಸಿಬ್ಬಂದಿಗಳು, ಅವರು ಬೆಳಗಿನ ಜಾವ ಅಲ್ಲಿ ರಾತ್ರಿಯೆಲ್ಲ ಸುತ್ತಾಡ್ಕೊಂಡು ಬಂದಾಗ ಒಂದು ಖಚಿತ ವರ್ತಮಾನ ಮೊದಲೇ ಬಂದಿತ್ತು, ಏನು ಇವತ್ತು ಬೇಟೆಗಾರರು ಬರ್ತಾರೆ 4-5 ಜನ ಅಂತ. ಅದಕ್ಕೋಸ್ಕರ ಅವರು, ಯಾಕಂದರೆ ನಮ್ಮ AP ಕ್ಯಾಂಪ್ ಇದೆ ಅಲ್ಲಿ, ಆ AP ಕ್ಯಾಂಪಿನ ವಾಚರ್ಗಳೆಲ್ಲ ಲೋಕಲ್ಲೇ, ಅವ್ರಿಗೆ ಗೊತ್ತಿರ್ತದೆ ಏನೇನು ನಡೀತದೆ ಘಟನೆಗಳು, ಅಹಿತಕರ ಘಟನೆ ಅಂತ. ಆವಾಗ ಇವರು ಸನ್ನದ್ರಾಗಿ ಹೋದರು. ಆ ಹೋಗೋ ಹೊತ್ತಿಗೆ ಅಲ್ಲಿ ದುರ್ಗಮ್ಮ ಕಾಡು, ಅಲ್ಲಿ ಹೋದ 5 ಗಂಟೆ 15 ನಿಮಿಷಕ್ಕೆ ಒಂದು ಕಡೆ ಸಪ್ಪಳ ಬಂತು, ಈ ಟಾರ್ಚ್ದು ಲೈಟ್ ಕಾಣ್ತಾ ಇತ್ತು. ಸೊ ಆ ಕಡೆಗೆ ಇವರು ಕೂಗಿದ್ರು, ಯಾರು ನಾವು ಅರಣ್ಯ ಸಿಬ್ಬಂದಿಗಳು. ಆದರೂ ಅವರು ಹೆದರಲಿಲ್ಲ. ಅವಾಗ ಏನು ಮಾಡಿದ್ರು, ಒಂದು ಬಂಡೆ ಇದೆ, ಒಂದು ಕರಿಕಲ್ ಗುಡ್ಡ, ಆ ಗುಡ್ಡದ ಕೆಳಗಡೆ ನಮ್ಮ ಸಿಬ್ಬಂದಿ ಇದ್ದಾಗ ಅವರು ಇಲ್ಲಿಂದ ನಮ್ಮವರಿಂದ ಅಲ್ಲಿಂದನೂ ಚಕಮಕಿ ಬಂತು. ಇವಾಗ ನಮ್ಮವರು ಆತ್ಮರಕ್ಷಣೆ ಮತ್ತು ಅರಣ್ಯ ಸಂಪತ್ತು ಉಳಿಸಲು ಫೈರ್ ಮಾಡಿದರು. ಫೈರ್ ಮಾಡಿದಾಗ 3 ಜನ, ಒಬ್ಬ ಅಲ್ಲೇ ಸ್ಪಾಟಲ್ಲಿ ಸತ್ತೋದು, ಆಸ್ಪತ್ರೆಗೆ ತರಬೇಕಾದ್ರೆ 2 ಸತ್ತೋದ್ರು, ಒಬ್ಬ ಮಹಿಮಾ ದಾಸ ಅಂತ ಅವನು ತಲೆ ಮರೆಸ್ಕೊಂಡು ಹೋಗಿದ್ದಾರೆ. ಸೊ ಇದಕ್ಕೆ ಏನಪ್ಪ ಈ ಘಟನೆ ಏನು ತೋರಿಸುತ್ತೆ, ನಮ್ಮ ಕೆಚ್ಚೆದೆಯಿಂದ ಏನು ನಮ್ಮ ಹಗಲು ರಾತ್ರಿ ನಮ್ಮ ಸಿಬ್ಬಂದಿಗಳು ಹೋರಾಟ ಮಾಡ್ತಿದ್ದಾರೆ ನಮ್ಮ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳನ್ನು, ಅವರಿಗೆ ನಾವು ಸರ್ಕಾರ ಮತ್ತು ಇಲಾಖೆಯವರು ಮಾನಸಿಕ ಬೆಂಬಲ, ಮಾನಸಿಕ ಸ್ಥೈರ್ಯ ತುಂಬಬೇಕು. ಕಾಡನ್ನು ಕಾಯುವ ಕೈಗಳಿಗೆ ಗಾಯ ಆದರೆ ಅದು ನಮ್ಮ ಕಾಡನ್ನು ಕಾಪಾಡೋರು ಯಾರು? ಆದರೆ ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಶಾಂತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ, ಇದಕ್ಕೆ ಸರ್ಕಾರ ಘಟನೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾತಾಡೋದಾದರೆ, ಈಗ ಅಲ್ಲಿ ನಿವಾಸಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶೂಟೌಟ್ ಮಾಡೋದು ಎಷ್ಟು ಸರಿ, ಈಗ ನಾವೇನೋ ತಪ್ಪು ಮಾಡಿದ್ವಿ, ನಮ್ಮ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಬೋದಿತ್ತು, ಯಾಕೆ ನಮ್ಮಲ್ಲಿ ಫೈರಿಂಗ್ ಆಯಿತು ಅನ್ನೋ. ನೋಡಿ, ಸೆಕ್ಷನ್ 27 ಏನು ಹೇಳ್ತಾರೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಧಾಮದೊಳಗೆ ಅರಣ್ಯದೊಳಗೆ ಹೋಗೋದೇ ತಪ್ಪು, ದನ ಮೇಯಿಸೋದು ತಪ್ಪು, ಅದು ಆಯುಧ ತಗೊಂಡು ಹೋಗಿದ್ದಾರೆ, ಹರಿತವಾದ ಆಯುಧ ತಗೊಂಡು ಹೋಗಿದ್ದಾರೆ, ಅದು ತಪ್ಪದು, ಮೊದಲನೇ ತಪ್ಪು. ಅವನು ಬೇಟೆ ಆಗಲಿ ಬಿಡಲಿ, ಸೆಕ್ಷನ್ 9 ಪ್ರಕಾರ ಬೇಟೆ ಆಡೋದು ತಪ್ಪು. ಬೇಟೆ ಆಡ್ದಿದ್ರು ಅವ್ನು ಯಾಕೆ ಬಂದ? ಮಧ್ಯರಾತ್ರಿ 12 ಗಂಟೆಗೆ ಯಾರಾದರೂ ಹಸುನ ದನಗಳು ಕಾಯಕ್ಕೆ ಹೋಗ್ತಾರೆ ಸ್ವಾಮಿ? ಒಂದು ಸಾಮಾನ್ಯ ಪ್ರಜ್ಞೆ ಇದು. ಏನಾಗ್ತದೆ, ಯಾರೊಬ್ಬ ಮೃತಪಟ್ಟ ಮೇಲೆ ಅದು ಕಾಮನ್, ಅದು ನಮ್ಮ ಹಳ್ಳಿಲೂ ಕಾಮನ್ನೇ. ಅಯ್ಯೋ, ಅವರ ಹೆಂಡತಿಯವರು ಸಂಬಂಧಿಕರು ಸೇರ್ತಾರೆ, ಸೊ ಅನ್ಯಾಯವಾಗಿ ದನ ಕಾಯಕ್ಕೆ ಹೋದನ್ನು ಕೊಂದಾಕಿ. ದನ ಕಾಯಕ್ಕೆ ಯಾಕೆ ಅಲ್ಲಿಗೆ ಬಂದ? ನಮ್ಮ ಅರಣ್ಯ ಸಿಬ್ಬಂದಿ ಹೇಳಬೇಕಿತ್ತು ನಮ್ಮ ಹಸು ತಪ್ಪಿಸ್ಕೊಂಡು ಹೋಗಿದೆ ಅಂತ. ಆದರೆ ಇದು ನಿಖರವಾಗಿ ಬೇಟೆಯಾಡೋಕ್ಕೆ ಬಂದಿದ್ದರು. ಬೇಟೆ ಆಡಿದ ಜಿಂಕೆ, ಅದು ಸೆಕ್ಷನ್ ಶೆಡ್ಯೂಲ್ 2ನಲ್ಲಿ ಬರುತ್ತೆ. ಅದು ಏನಾದರೂ ನೋಡಿ, ಹುಲಿಗಳಿಗೆ ಆ ಜಿಂಕೆ ನಮ್ಮ ಒಂದು ಥರ ಇದು ದೊನ್ನೆ ಬಿರಿಯಾನಿ ಇದ್ದಂಗೆ, ಅವು ವರ್ಷಕ್ಕೆ 52 ಜಿಂಕೆಗಳು ಬೇಕು, 52 ಜಿಂಕೆಗಳು ಬೇಕು. ಇದು ನಮ್ಮ ಪ್ರೇ ಅಂತ ಹೇಳ್ತೀವಿ. ಸಸ್ಯಾಹಾರಿ ಪ್ರಾಣಿಗಳೆಲ್ಲ ನಶಿಸಿ ಹೋಗ್ಬಿಟ್ರೆ, ಈ ಥರ ಇವ್ರು ಹೊಡ್ಕೊಂಡು ತಿಂದರೆ ನಮ್ಮ ಏನಾಗಬೇಕು? ಪ್ರಾಣಿಗಳಿಗೆ ಏನಾಗಬೇಕು? ನಮಗೆ ಮಾಂಸಾಹಾರಿ ಪ್ರಾಣಿಗಳು, ಚಿರತೆ, ಹುಲಿ, ಇವೆಲ್ಲ ಏನಾಗಬೇಕು? ಆದ್ದರಿಂದ ಅದನ್ನು ಸಂರಕ್ಷಿಸುವಂಥ ಒಂದು ಸಿಬ್ಬಂದಿಗೆ ಇವರು ಮಾನಸಿಕ ಸ್ಥೈರ್ಯ ತುಂಬಬೇಕು. ಏನು ಅಂದರೆ, ನಿಮಗೆ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇಲ್ವಾ? ಏನಾಗ್ತಾ ಇದೆ? ಸರ್ಕಾರದಿಂದ ಸಪೋರ್ಟ್ ಸಿಕ್ಕಿದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆರ್ಡರ್ ಮಾಡಿದ್ದಾರೆ. CID ತನಿಖೆ ನಡೀತಾ ಇದೆ. ಅದರ ಬಗ್ಗೆ ನಾವು ಜಾಸ್ತಿ ಸಬ್ಜುಡಿಸ್ ಆಗುತ್ತೆ, ಬೇಡ. ತನಿಖೆಯಿಂದ ಏನೇ ಬರಲಿ, ನಮ್ಮ ಅರಣ್ಯ ಇಲಾಖೆಯವರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿ. ಈಗ ಅವ್ರು ತಪ್ಪು ಮಾಡಿದ್ದಾರೆ, ಅರಣ್ಯ ಒಳಗಡೆ ವನ್ಯಜೀವಿ ಧಾಮದೊಳಗೆ ಬಂದಿರೋದೇ ಒಂದು ತಪ್ಪು. ಎರಡನೇದು, ಸುಮ್ಮನೆ ಇದು ಈಗ ಅನ್ಯತವಾಗಿ ರಾಜಕಾರಣಿಗಳೆಲ್ಲ ಒಂದು ಏನೋ ಈಗಿರಲಿ, ಯಾವುದೇ ಸರ್ಕಾರ ಬಂದಾಗ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ, ಒಂದು ಇದು ಬೇಕು, ಸುದ್ದಿ ಬೇಕು ಅವರಿಗೆ, ಒಂದು ಐಟಮ್. ವಿರೋಧ ಪಕ್ಷದಿಂದನೇ ಜಾಸ್ತಿ ಇದಾಗ್ತಾ ಇದೆ ಅಲ್ಲ, ಅದು ಏನಾಗ್ತದೆ, ಜನಗಳಿಗೆ ಏನಾಗ್ತದೆ, ತಪ್ಪು ಮೆಸೇಜ್ ಹೋಗುತ್ತೆ. ಈಗ ಅರಣ್ಯ ಕಾಯುವವ್ರನ್ನ ನಾವು ಕಾಪಾಡಬೇಕೇ ವಿನಃ ಈ ಜನಗಳನ್ನ ಈಗ ನೋಡಿ, ಅಲ್ಲಿ ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ. ನಾನು ಹನೂರು ಸುತ್ತಮುತ್ತ ನಾವು ಕೆಲಸ ಮಾಡಿರೋದ್ರಿಂದ ಅಲ್ಲಿ ಸುತ್ತಮುತ್ತಲು ಏನಿದ್ದಾರೆ, ಮೆಜಾರಿಟಿ ಆಫ್ ದೆಮ್ ಆರ್ ಪೋಚರ್ಸು, ಹಂಟಿಂಗ್ ಮೂಲ. ಅವರು ತಿನ್ನೋತಕ್ಕಂಥ ಒಂದು ಅನ್ನ ಇಲ್ಲ, ಅಲ್ಲಿ ಮಾಂಸನೇ ತಿನ್ನೋದವರು ಪ್ರಾಣಿಗಳದು. ಆದ್ದರಿಂದ ನಾವು ಇದು ಇನ್ನೂ ಕಡಿಮೆ ಆಗಲಿ. ನಮ್ದು ಏನಪ್ಪ ಅಂತಂದರೆ, ದನಗಳು ಬಿಟ್ಟು ಮೇಯಿಸೋದು ನಾವು ತೀರಾ ಇಮ್ಮಿಡಿಯೇಟ್ ನಾವು ನಿರ್ಬಂಧ ಮಾಡೋಕ್ಕಾಗಲ್ಲ. ಅಲ್ಲ ಸರಿ ಸರ್, ಈಗ ಕಾನೂನಲ್ಲಿ ಈಗ ಶೂಟೌಟ್ ಅಥವಾ ಫೈರಿಂಗನ್ನು ಬಿಟ್ಟು ಅವ್ರನ್ನ ಹಿಡಿದು ಈ ಥರದ ಸಾಧ್ಯತೆಗಳು ಮಾಡ್ಬೋದಿತ್ತು ಸರ್. ನೋಡಿ, ಇಲ್ಲಿ ಏನಾಗಿದೆ, ನಾವು ಆ ಕ್ಷಣದಲ್ಲಿ ನಾವು ಅಲ್ಲಿದ್ದೀವಿ ಅಂತ ಇಮೇಜಿನ್ ಮಾಡ್ಕೊಳ್ಳಿ. ಅವಾಗ ನಮಗೆ ಆ ಧೈರ್ಯ ಬರಲ್ಲ. ಅವ್ರು ಹಿಡಿಯೋಕ್ಕೆ ಹೋದ ಎಲ್ಲಿ ಹೋಗ್ತಾರೆ, ಅವರು ಹರಿತಾ ಇದ್ದಿರ್ತದೆ. ನೀವೆಲ್ಲ ನೋಡಿ, ವಶಪಡಿಸ್ಕೊಂಡ್ರೆ ಆ ಥರ ನೋಡಿಬಿಟ್ರೆ ಚೂರಿ, ಬರ್ಜಿ, ಕತ್ತಿ, ಬಂದೂಕುಗಳು, 2 ನಾಟ ಬಂದೂಕುಗಳು ಸಿಕ್ಕಿದ್ದಾವೆ. ಅದು ಮದ್ದು ಇದೆ ಅದರಲ್ಲಿ. ಅವಾಗ ಹತ್ರಕ್ಕೆ ಹೋದ್ರೆ ಹೊಡಿತಾರೆ ಅವರು.
ಯಾವುದಕ್ಕೂ ಕೇರ್ ಮಾಡಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅಲ್ಲೇನಾದ್ರು ವೀರಪ್ಪನ ಕಾಲ ಹೋಯ್ತು, ಹೋದ್ರೂ ಸಹ ಈ ಮರಿ ವೀರಪ್ಪನಗಳು ಹುಟ್ಟೋದು ಬೇಡ ಅಂತ ನಮ್ಮದು. ಆದ್ದರಿಂದ ಇದನ್ನು ಈ ಒಂದು ಇದರಲ್ಲೇ ಚೂಟ್ಬೇಕು. ಇದನ್ನು ಈ ಹಂತದಲ್ಲೇ, ಪ್ರಾಥಮಿಕ ಹಂತದಲ್ಲೇ ನಾವು ಚೂಟ್ಬಿಟ್ರೆ ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳು ಉಳಿತವೆ. ನೋಡಿ, 4% ಮಾತ್ರ ನಮ್ಮ ಸ್ಯಾಂಕ್ಚುರೀಸ್ ಇರೋದು ಕರ್ನಾಟಕದಲ್ಲಿ, 1% ಮಾತ್ರ ನ್ಯಾಷನಲ್ ಪಾರ್ಕು. ಇದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ನೋಡಿ, ನಮ್ಮ ಆನೆಗಳು ಎಷ್ಟಿದ್ದಾವೆ ನಮ್ಮಲ್ಲಿ, 8600ಕ್ಕೂ ಹೆಚ್ಚು ಆನೆಗಳಿದ್ದಾವೆ, 574 ಹುಳುಗಳಿದ್ದಾವೆ. ಕರ್ನಾಟಕ ಸ್ಕೋರ್ ಸೆಕೆಂಡಿಂದ ಇಂಡಿಯಾ. ಆದ್ದರಿಂದ ನಾವು ಇದನ್ನು ಪಶು ಸಂಪತ್ತು ಮತ್ತು ನೋಡಿ, ಟೈಗರ್ ಈಸ್ ಅಟ್ ದ ಅಪೆಕ್ಸ್ ಆಫ್ ದ ಬಯೋಡೈವರ್ಸಿಟಿ. ಸೊ ಆದ್ದರಿಂದ ನಾವು ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ನಮ್ಮ ಜನಜೀವನಕ್ಕೆ ಕಷ್ಟ ಆಗ್ತದೆ. ಮುಂದಿನ ಪೀಳಿಗೆ ಬೇಡ ನಮಗೀಗ, ಈ ಪೀಳಿಗೆನೇ ನಾವು ಭಾಳ ಕಷ್ಟಪಡ್ತೀವಿ. ಆದ್ದರಿಂದ ಏನು ಹನೂರು ಘಟನೆ ನಡೆದಿದೆ, ಇದು ದಯವಿಟ್ಟು ಇದಕ್ಕೆ ಸರ್ಕಾರ ಬೆಂಬಲ ನೀಡ್ತಾ ಇದೆ, ಸಂತೋಷ. ಮಾನ್ಯ ಅರಣ್ಯ ಸಚಿವರನ್ನು ಭೇಟಿಯಾದು ಬಹಳ ಸಕ್ರಿಯವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ತನಿಖೆ ಮಾಡ್ತಾ ಇದ್ದೀವಿ, ಅದಕ್ಕೇನು ಬೆಂಬಲ ಬೇಕು. ಬಾಡಿ ವರ್ನ್ ಕ್ಯಾಮ್ರಾ, ನಮ್ಮ ಬೇಡಿಕೆ ಏನಪ್ಪ ಅಂದರೆ ಬಾಡಿ ವರ್ನ್ ಕ್ಯಾಮ್ರಾ ಕೊಡಿ, ನೈಟ್ ವಿಷನ್ ಗಾಗಲ್ ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆ, ಅದನ್ನು ಈಗ ಕೊಟ್ಟಿದ್ರೆ. ನೋಡಿ, ಮೊನ್ನೆ ಲೇಡಿ ಸಬ್ ಇನ್ಸ್ಪೆಕ್ಟರ್ಗೆ ಸುಮಾರು ಒಂದು ಈಗ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ತಗೊಂಡ್ರೆ, ಈಗ ಶೂಟಿಂಗ್ ಇದನ್ನು ಅರಣ್ಯ ಇಲಾಖೆಗೆ ಇದೆಯಾ? ನೋಡಿ, ದಿನಾಂಕ 20/9/1991, ಐ ರಿಪೀಟ್ 20/9/1991ರಲ್ಲಿ ಒಂದು ಸರ್ಕಾರದಿಂದ ಇಮ್ಯುನಿಟಿ ಟು ಫಾರೆಸ್ಟ್ ಪರ್ಸನಲ್ ಆನ್ ಫೈರಿಂಗ್ ಟು ಪ್ರೊಟೆಕ್ಟ್ ಫಾರೆಸ್ಟ್ ವೆಲ್ತ್ ಆ್ಯಂಡ್ ಸೆಲ್ಫ್. ಸೊ ಪ್ರಾಣ ಉಳಿಸೋಕ್ಕೋಸ್ಕರ, ಸಂಪತ್ಕೋಸ್ಕರ ಸರ್ಕಾರನೇ ನಮಗೆ ಅಧಿಕಾರ ಕೊಟ್ಟಿದೆ. ಅರಣ್ಯ ಸಿಬ್ಬಂದಿ, ಕಾರ್ಯನಿರತ ಅರಣ್ಯ ಸಿಬ್ಬಂದಿಯವರು ಅದನ್ನು ಹಂಗಂತ ಬಂದವರಿಗೆಲ್ಲ ಶೂಟ್ ಮಾಡೋದಿಲ್ಲ. ಏನು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮವ್ರು ಶೂಟ್ ಮಾಡಿದ್ರು, ಇಮ್ಯುನಿಟಿ ಇದೆ ನಮಗೆ, ಸರ್ಕಾರನೇ ಕೊಟ್ಟಿದೆ. ಈಗ ವಿಧಾನ ಪಕ್ಷದಲ್ಲ ಕೇಳಿದ್ರೆ ನೀವು, ಏನು ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು ಅಂತ. ಸ್ವಾಮಿ, ಸರ್ಕಾರನೇ ಅಧಿಕಾರ ಕೊಟ್ಟಿದೆ, ತಿಳ್ಕೊಂಡು ಎಲ್ಲರೂ ಮಾತಾಡಬೇಕು. 19/1999 ಆದೇಶ ಏನು ಹೇಳ್ತದೆ ನಾನು ತಂದಿದ್ದೀನಿ. ಅಲ್ಲ, ಕರೆಕ್ಟ್, ಅದೇ ಸದನದಲ್ಲೂ ಚರ್ಚೆ ಆಯ್ತಾ, ಅದಕ್ಕೋಸ್ಕರನೇ ನಾನು ಕೇಳ್ತಾ ಇರೋದು ಇದನ್ನ. ಆ ಪವರ್ ಸರ್ಕಾರ ಕೊಟ್ಟಿದೆ, ಸರ್ಕಾರ ಕೊಟ್ಟಿದೆ. ಆದ್ದರಿಂದ 1991ರಲ್ಲೇ ಬಂತಿದ್ದು. ಆದ್ದರಿಂದ ಅದನ್ನು ಕೆಲವ್ರಿಗೆ ಪಾಪ ಎಲ್ರಿಗೂ ತಿಳಿಯೋದಿಲ್ಲ, ಎಲ್ಲಿಗೂ ಅವೇರ್ನೆಸ್ ನಾವು ಜಾಗೃತಿ ಮೂಡಿಸ್ಬೇಕೀಗ. ಹೈಯರ್ ಆಫೀಸರ್ ಪರ್ಮಿಷನ್ ತೊಗೊಬೇಕು, ಅದಕ್ಕೆ ಪರ್ಮಿಷನ್ ಬೇಡ. ನೋಡಿ, ಯಾವ ಹಂತದ ಅಧಿಕಾರಿ ಕರೆಕ್ಟ್, ಏನೇ ಫಾರೆಸ್ಟ್ ಗಾರ್ಡ್, ಬೀಟ್ ಫಾರೆಸ್ಟರ್ ಅಂತೀವಿ, ಈಗ DRF, ರೇಂಜ್ ಫಾರೆಸ್ಟ್ ಆಫೀಸರ್, ACF, TCF ಎಲ್ರಿಗೂ ಅಧಿಕಾರ ಇದೆ. PCCF ಅಧಿಕಾರ, ಸರ್ಕಾರ ಅಧಿಕಾರ ಅನುಮತಿ ಕೇಳಬೇಕು. ಹೌದು. ಆಮೇಲೆ ಯಾವುದೇ ಒಂದು ಶೂಟ್ ಔಟ್ ಆದಮೇಲೆ ತಕ್ಷಣ ಪೊಲೀಸ್ ಸ್ಟೇಷನ್ಗಾಗಲಿ ಹಿರಿಯ ಅಧಿಕಾರಿ ತಿಳಿ ಮಾಹಿತಿ ಕೊಟ್ಟಿದ್ದಾರೆ. ಏನು ಪ್ರೊಸೀಜರ್ ಪ್ರಕಾರ ಎಲ್ಲ ನಡೆದೋಗಿದೆ. ಈಗ ಏನಂದ್ರೆ ನಮಗೆ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ. ಈಗ ನಿಮಗೆ ಏನಾಗಬೇಕು, ಏನಕ್ಕಾಗಿ ಪ್ರೊಟೆಸ್ಟ್ ಮಾಡ್ತಾರೆ? ಏನಿಲ್ಲ, ಈಗ ನಮಗೆ ಈಗ ನಮ್ಮ ಏನು ಅರಣ್ಯ ಸಿಬ್ಬಂದಿ ಮಾನಸಿಕವಾಗಿ ನೊಂದಿದ್ದಾರೆ. ನೋಡಿ, ಅವ್ರು AP ಕ್ಯಾಂಪ್ ಇದ್ದಾವೆ, 8 AP ಕ್ಯಾಂಪನ್ನು ಧ್ವಂಸ ಮಾಡಿದ್ದಾರೆ ಜಿಲೆಟಿನ್ ಸ್ಟಿಕ್ ಉಪಯೋಗಿಸಿ. ಅದೆಲ್ಲಿಂದ ಬಂತು? ಇದರಲ್ಲಿ ಭಾಷೆ ತಮಿಳು, ಕನ್ನಡ, ತೆಲುಗು ಬರೋದಿಲ್ಲ ಅಲ್ವಾ? ಆದ್ದರಿಂದ ನಮ್ಗೇನು ಈಗ ಧ್ವಂಸ ಮಾಡಿದ್ದಾರೆ. ಆಮೇಲೆ 9 ಕ್ವಾರ್ಟರ್ಸನ್ನ ಕೊಳ್ಳೆ ಹೊಡೆದಿದ್ದಾರೆ. ಇದರಿಂದ ಏನಾಗ್ತದೆ, ಆ ಸಿಬ್ಬಂದಿಗಳೆಲ್ಲ ಪಲಾಯನ ಮಾಡಿದ್ದಾರೆ. ಸಿಬ್ಬಂದಿಗಳೇ ಪಲಾಯನ ಮಾಡಿದರೆ ಕಾಡನ್ನು ಉಳಿಸೋರು ಯಾರು ಸ್ವಾಮಿ? ಆದ್ದರಿಂದ ನಮ್ಮ ಪ್ರಶ್ನೆ ಒಂದೇ. ಆದ್ದರಿಂದ ಇವರಿಗೆ ನೈತಿಕ ಬೆಂಬಲ ಕೊಡಬೇಕು, ಮನೋಸ್ಥೈರ್ಯ ತುಂಬಬೇಕು. ಆದ್ದರಿಂದ ಸರ್ಕಾರ ಇವ್ರ ಬೆನ್ನಿಗೆ ನಿಂತ್ಕೋಬೇಕು. ಸರ್, ರಾಜೇಶ್ ಅಂತ, ನಾವು ಎಕೋ ವರ್ಲ್ಡ್ ಫೌಂಡೇಶನಿಂದ ನಾವು ಅರಣ್ಯ ಇಲಾಖೆ ವೈಲ್ಡ್ ಲೈಫ್ ಕಮಿಟಿಲಿ ವರ್ಕ್ ಮಾಡಿದ್ದೀವಿ. ಹಿಂದೆಯಿಂದ 2015 ವರ್ಕ್ ಮಾಡಿದ್ದೀವಿ. ಹನ್ನೂರಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಅವರೆಲ್ಲ 100% ಪೋಚರ್ಸೇ ಇದ್ದಾರೆ. ಪೋಚರ್ಸು ಟ್ರೆಸ್ ಪಾಸ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಹಸು ಹುಡುಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೆಲ್ಲ ಹೇಳಿ, ಸುಳ್ಳು ಹೇಳಿ ಹೋಗಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಯವ್ರ ಕೈಲಿ ಸಿಗಾಕೊಂಡು ಅವ್ರ ಮೇಲೆ ಫೈರ್ ಮಾಡೋಕ್ಕೆ ಹೋಗಿ ಇವರು ಶೂಟೌಟ್ ಮಾಡಿದ್ದಾರೆ. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಶೂಟೌಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ನೀವು ಹಿಂದಿನ ಕಾಲದಲ್ಲಿ ವೀರಪ್ಪನ ಆಪ್ರೇಷನಲ್ಲಿದೆ STF ಆಫೀಸರ್ಸ್ನೆಲ್ಲ ಕೇಳಿದ್ರು ಕೂಡ ಅವರು ಇದೇ ರೀತಿ ಸ್ಟೋರೀಸ್ ಹೇಳ್ತಾರೆ. ಯಾಕೆಂದರೆ ಈ ಜನಗಳಲ್ಲಿ ಏನಿದ್ದಾರೆ, ಆ ಊರು ಒಂದು 2-3 ಊರಿದೆ, ಜಾಗೇರಿ, ಹನ್ನೂರು ಬಾರ್ಡ್ರ್ ಹತ್ರ ನಲ್ಲೂರು ಅಂತೆಲ್ಲ ಊರಿದೆ. ಆ ಊರಿನವರೆಲ್ಲ ಹಬ್ಬಗಳಿಗೆ ಅನ್ನ ಸಾರು ಮಾಡಲ್ಲ, ಜಿಂಕೆ ಮಾಂಸ, ಈ ಥರ ಪ್ರಾಣಿ ಮಾಂಸಗಳೇ ಜಾಸ್ತಿ ಮಾಡೋದಲ್ಲಿ. ಸೊ ಅಂಥವರು ವೀರಪ್ಪನ ಕಾಲದಿಂದನೂ ನಮ್ಮ STF ಆಫೀಸರ್ಸ್ಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಅವ್ರಿಗೂ ಆಪ್ರೇಷನ್ಸ್ ಮಾಡೋಕ್ಕೆ ಸರಿಯಾಗಿ ಬಿಟ್ಟಿಲ್ಲ. ಅವರು ತುಂಬ ಹಿಂಸೆ ಪಟ್ಟು ಜನಗಳೆಲ್ಲ ತುಂಬ ತೊಂದರೆ ಕೊಟ್ಟು ಆಫೀಸರ್ಸ್ಗೂ ಆ ಥರ ಮಾಡಿ ಅವ್ರನ್ನೂ ವೀರಪ್ಪನ ಹಿಡಿಯೋಕ್ಕೂ ಸಾಧ್ಯವಾಗದೆ ಅವರೆಲ್ಲ ತುಂಬ ಜನ ಹಿಂದಿರುಗಿದ್ದಾರೆ. ಆ ಥರ ಇರೋ ಆ ಏರಿಯಾದಲ್ಲಿರೋಂಥ ಜನಗಳು ನಮ್ಮ ಅರಣ್ಯ ಇಲಾಖೆಯವ್ರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಅಂದರೆ, ಅವರು ಪ್ಯಾಟ್ರೋಲಿಂಗ್ ಮಾಡೋಕ್ಕೆ ಬಿಡಲ್ಲ,
ಮತ್ತು ಏನಾದ್ರು ಹೊಸ ಟೆಕ್ನಾಲಜೀಸ್ ಮಾಡಿದ್ರೆ ಅದನ್ನು ಹೊಡೆದಾಕ್ತಾರೆ, ಸೋಲಾರ್ ಬೇಲಿಗಳನ್ನ ಕಿತ್ತಾಕ್ತಾರೆ, ಕಾಡೆಲ್ಲ ಹಸು ಬಿಡಲಿಲ್ಲ ಅಂತ ಅರಣ್ಯ ಇಲಾಖೆಯವ್ರು ಹೊಡಿತಾರೆ, ತರಲೆ ಮಾಡ್ತಾರೆ, ಪ್ರತಿಯೊಂದು ತುಂಬ ಹಿಂಸೆ ಕೊಡ್ತಾರೆ. ಅವರೆಲ್ಲ ಯಾರು ನಿಜವಾದ ರೈತರಲ್ಲ. ಅಂದರೆ ನಿಜವಾದ ರೈತರು ಯಾರು ಈ ಥರ ಹಿಂಸಾಚಾರಕ್ಕೆ ಬರೋದಿಲ್ಲ. ನೀವು ಕೇಳಿ ಬೇಕಾದ್ರೆ ರೈತರು ಯಾರು ಹೋಗಿದ್ದಾರೆ ಅಲ್ಲಿ, ಅವರೆಲ್ಲ ಹೋಗ್ತಾರೆ, ಅವ್ರು ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾರೆ. ಈ ಥರ ಮೊಚ್ಚೆತ್ಕೊಂಡು ಹೋಗೋದು, ಮತ್ತು ಮಾಂಸ ಕದಿಯೋದು, ಮತ್ತು ಬಾಂಬ್ಗಳು ಇಟ್ಕೊಳ್ಳೋದು, ಜೆಲೆಟಿನ್ ಯೂಸ್ ಮಾಡಿ ನಮ್ಮ AP ಕ್ಯಾಂಪ್ಸ್ನೆಲ್ಲ ಹೊಡೆದಾಕಿದ್ದಾರೆ. ಅವ್ರಿಗೆ ಜೆಲೆಟಿನ್ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಇದೆಲ್ಲ ಪೊಲೀಸ್ ತನಿಖೆ ಆಗಬೇಕು. ತನಿಖೆ ಆಗಕ್ಕೆ ಮುಂಚೆನೇ ಇದೆಲ್ಲ ಕನ್ಕ್ಲೂಷನ್ ಮಾಡೋದು ತುಂಬ ತಪ್ಪಿದೆ. ಸೊ ಅರಣ್ಯ ಇಲಾಖೆಯವ್ರಿಗೆ ಮಾನಸಿಕವಾಗಿ ನಾವೆಲ್ಲ ಸೇರಿಯೋ ಕೊಡಬೇಕು. ಅವರು ಮಾಡಿರೋದು ಕರೆಕ್ಟು. ಟ್ರೆಸ್ ಪಾಸ್ ಮಾಡಿರೋದ್ರಿಂದನೇ ಅವ್ರು ಶೂಟ್ ಮಾಡಿದ್ದಾರೆ. ಇದು ತಪ್ಪಲ್ಲ, ಯಾವುದೇ ರೀತಿ ತಪ್ಪಲ್ಲ ಇದು. ಈಗ ನೀವು ಪೊಲೀಸ್ನವರು ಅಷ್ಟೇ ಕೂಡ ಯಾರು ಕಳ್ಳರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹೊಡೆಯಕ್ಕೆ ಬಂದು ಅವರು ಶೂಟ್ ಮಾಡೇ ಮಾಡ್ತಾರೆ. ಇದ್ರಲ್ಲಿ ತಪ್ಪೇನಿದೆ? ಅರಣ್ಯ ಇಲಾಖೆಯವ್ರು ಮಾಡಿರೋದು ಯಾವುದೂ ತಪ್ಪಿಲ್ಲ. ಅವ್ರ ಮೇಲೆ ಇಲ್ದಿದ್ದ ಸಲದ ಆರೋಪಗಳು ಮಾಡ್ತಾರೆ, ರೋಡ್ ಸ್ಟ್ರೈಕ್ ಮಾಡ್ತಾರೆ, ರೈತರ ಹೆಸರಲ್ಲಿ ರೈತರುಗಳೆಲ್ಲ ಬಂದಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಅದು ತಮಿಳ್ನಾಡು ಬಾರ್ಡ್ರ್ ಆಗಿರೋದ್ರಿಂದ ಈ ಥರ ಎಕ್ಸ್ಪ್ಲೋಸಿವ್ಸ್ ಎಲ್ಲೆಲ್ಲಿಂದ ಬರ್ತದೆ ಅಂತ ಭಾರಿ ತನಿಖೆ ಆಗಬೇಕಿದೆ. ಪ್ರತಿಯೊಂದೊಂದು ಮನೆಗೂ ಅನ್ಲೈಸೆನ್ಸ್ ಗನ್ಸ್ ಇದೆ. ಅಲ್ಲಿ ಯಾರು ಕೊಡ್ತಾರೆ ಅವ್ರಿಗೆಲ್ಲ? ಎಲ್ಲಿಂದ ಬರುತ್ತೆ? ಇದೆಲ್ಲ ಪೊಲೀಸ್ ತನಿಖೆ ಮಾಡಿಸಿ, ಪೊಲೀಸ್ ತನಿಖೆ ಆದಮೇಲೆ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ದಯವಿಟ್ಟು ನಾವು ಕೇಳೋದಿಷ್ಟೇ, ಅರಣ್ಯ ಇಲಾಖೆಗೆ ಅವ್ರು ಕೆಲಸ ಮಾಡೋಕ್ಕೆ ಬಿಡಬೇಕು. ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡಬೇಕು, ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಅಂತ ಇರುತ್ತೆ. ಅವ್ರಿಗೆ ಅಡ್ಡಿಪಡಿಸೋದು ಮತ್ತು ಈ ಬೇಟೆ ಆಡೋದನ್ನು ತಪ್ಪಿಸೋದು ಅದು ಅಪರಾಧ. ಬೇಟೆ ಆಡೋದನ್ನು ತಪ್ಪಿಸೋದು ಅಪರಾಧ ಅಂತ ಅವ್ರ ಪ್ರಕಾರ, ಅಲ್ಲಿರೋ ಜನಗಳ ಪ್ರಕಾರ. ಅವರು ಬೇಟೆ ಆಡಬೇಕಂತೆ. ಇದು ಯಾವ ನ್ಯಾಯ? ಇದು ವೈಲ್ಡ್ ಲೈಫ್ ಆ್ಯಕ್ಟ್ ಬಂದಿರೋದು 1973. ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟೆಡ್ ಅನಿಮಲ್ಸ್, ಅದು ಶೆಡ್ಯೂಲ್ಡ್ ಅನಿಮಲ್ಸು. ನಮ್ಮ ಅರಣ್ಯ ಇಲಾಖೆ ಏನಕ್ಕಿರೋದು? ಅರಣ್ಯ ಇಲಾಖೆಯವ್ರಿಗೆ ಈ ಥರ ಎಲ್ಲ ತೊಂದರೆ ಕೊಡೋದಾರೆ ಅರಣ್ಯ ಇಲಾಖೆನ ಮುಚ್ಚಿಬಿಟ್ಟು ಅವ್ರಿಗೆ ಏನು ಬೇಕೋ ಮಾಡ್ಕೊಳ್ಳೋಕೆ ಹೇಳಿ, ಮಾಡ್ಕೊಳ್ಳಿ ಅವರು, ಅಲ್ವಾ? ಥ್ಯಾಂಕ್ ಯು ಸರ್.